ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮೀ ಜಾನ್ಸಿ ಭಟ್ ಅಂತ ಅಮೂಲ್ ಕನ್ನಡ ಪೇಜ್ನಲ್ಲಿ ನಾನಿವತ್ತು ಅಮೂಲ್ ಪ್ರಾಡಕ್ಟ್ ಅನ್ನು ಉಪಯೋಗಿಸಿ ಪಾಲಕ್ ರೈಸ್ ಅಂತ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡ್ತಾ ಇದ್ದೀನಿ. ನಾನು ಇದಕ್ಕಾಗಿ ಆರ್ಗ್ಯಾನಿಕ್ ಸೋನಾ ಮಸೂರಿಯನ್ನು ತಗೊಂಡಿದ್ದೀನಿ ನೋಡಿ. ಹಾಗೆ ಕೊನೆಯಲ್ಲಿ ಹಾಕ್ಕೊಳ್ಳೋಕ್ಕೆ ಅಮೂಲ್ ಕರ್ಡನ್ನು ತಗೊಂಡಿದ್ದೀನಿ. ಹಾಗೆ ಅಮೂಲ್ ಅನ್ಸಾಲ್ಟೆಡ್ ಬಟರ್ ಇದೆ. ಇದೆಲ್ಲವನ್ನು ಉಪಯೋಗಿಸಿ ಪಾಲಕ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ರೈಸ್ ಮಾಡೋಕೆ ಮೊದಲಿಗೆ ಅನ್ನ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾನು ಕುಕ್ಕರ್ ಇಟ್ಟು ಅದು ಆರ್ನ ತನಕ 15-20 ನಿಮಿಷ ಬೇಕಾಗುತ್ತೆ. ಹಾಗಾಗಿ ನಾನು ಮೊದಲಿಗೆ ಕುಕ್ಕರ್ನಲ್ಲಿ ಇದು 1 ಲೋಟದಲ್ಲಿ ಅಂದ್ರೆ 1/4 kg ಆಗುವಷ್ಟು ಈ ಸೋನಾ ಮಸೂರಿ ಅಕ್ಕಿಯನ್ನ 1 ಲೋಟಕ್ಕೆ 2-1/4 ಲೋಟ ಆಗುವಷ್ಟು ನೀರನ್ನು ಹಾಕಿ 2 ಸೀಟಿ ಹಾಕಿ ಸ್ವಲ್ಪ ಆರೋಕೆ ಬಿಟ್ಟಿದ್ದೀನಿ. ಈ ಅನ್ನ ಚಿತ್ರಾನ್ನ ತರ ಮಾಡೋದ್ರಿಂದ ಸ್ವಲ್ಪ ಆರಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಅಮೂಲ್ ಸೋನಾ ಮಸೂರಿ ಅನ್ನವನ್ನ ಮಾಡಿಟ್ಕೊಂಡಿದ್ದೀನಿ. 1/4 kg ಆಗುವಷ್ಟು ಅನ್ನ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಎಷ್ಟು ಹಿಡಿಸುತ್ತಾ ಅಷ್ಟು ಅನ್ನವನ್ನ ಹಾಕೊಳ್ತೀನಿ. ಇದನ್ನ ಸೈಡಿಗೆ ಇಟ್ಕೊತೀನಿ. ಇದಂದ್ರೆ ಅನ್ನ ಮಾಡಿದ್ದು ಅಂತ. ಹಾಗೇನೆ ನಾನು ಈ ಪಾಲಕ್ಕನ್ನ ಚಟ್ನಿ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಡೈರೆಕ್ಟ್ ಆಗಿ ಇದರಲ್ಲೇ ಪಾಲಕ್ ಸೊಪ್ಪಿನ ಪೇಸ್ಟ್ ಅನ್ನೆಲ್ಲ ಹಾಕಿ ಅನ್ನ ಮಾಡ್ಕೋಬಹುದು. ಅದ್ರ ರುಚಿನೇ ಬೇರೆ ಇರುತ್ತೆ. ಇದು ಚಿತ್ರಾನ್ನ ತರ ಮಾಡಿದ್ರು ಚೆನ್ನಾಗಿರುತ್ತೆ. ಮತ್ತೆ ಅದೇ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಉಪಯೋಗಿಸ ರೈಸ್ ಐಟಮ್ ಇದು. ಇದಕ್ಕಾಗಿ ನಾನು ಮೊದಲಿಗೆ ಬಿಸಿಗಿಟ್ಟು ಇದಕ್ಕೆ ನಾನು ಸ್ವಲ್ಪ ಅಮೂಲ್ ಬಟರ್ ಅನ್ನ ಉಪಯೋಗಿಸ್ತಾ ಇದ್ದೀನಿ. ಯಾಕೆಂದ್ರೆ ರೈಸ್ ಐಟಮ್ ಅಲ್ಲಿ ತುಪ್ಪ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ತುಪ್ಪದ ಬದಲು ಬೆಣ್ಣೆಯನ್ನ ಉಪಯೋಗಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಕರಗಲಿ. ಇದ್ರ ಜೊತೆಗೆ ನಮಗೆ ಅಡಿಗೆ ಎಣ್ಣೆಯಲ್ಲಿ ನಾವು ಯಾವುದು ಉಪಯೋಗಿಸ್ತೀವೋ ಆ ಎಣ್ಣೆಯನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಬಿಡಿ ಬಿಡಿಯಾಗಿ ಬರುತ್ತೆ. ಇದಕ್ಕೆ ತುಂಬಾ ಮಸಾಲೆಯನ್ನ ಹಾಕದೆ ನಾರ್ಮಲ್ ಆಗಿರುವಂತಹ ಮಸಾಲೆ ಉಪಯೋಗಿಸಿ ಮಾಡ್ತಾ ಇರುವಂತದ್ದು. ಇದಕ್ಕಾಗಿ ನಾನು ಇದೊಂದು ಪಾಲಕ್ ಸೊಪ್ಪು, ನಾನು ಹಿಂದಿನ ಸಲ ಮನೆಯಲ್ಲೇ ಬೆಳೆದ ಪಾಲಕ್ ಸೊಪ್ಪಿನಿಂದ ಪಾಲಕ್ ಬಟೂರ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ನಾನು ಈ ಮೊನ್ನೆ ಊರಿಗೆ ಹೋಗಿದ್ದೆ. ಊರಲ್ಲಿ ನಮ್ಮ ಅತ್ತಿಗೆ ವೀಣಾ ಅವರ ಮನೆ ಪಕ್ಕದಲ್ಲಿ ತುಳಸುಗೌಡ ಅಂತ ಅವರೊಬ್ಬ ರೈತರು ತಮ್ಮ ಗದ್ದೆಯಲ್ಲಿ ಸಾವಯವ ರೀತಿಯಲ್ಲಿ ಅನೇಕ ರೀತಿಯ ಈ ತರಕಾರಿಗಳನ್ನ ಬೆಳೀತಾರೆ. ಅಲ್ಲೇ ಹತ್ತಿರದಲ್ಲಿದ್ದವರಿಗಷ್ಟೇ ಕೊಡ್ತಾರೆ, ಹೊರ ಊರಿನವರಿಗೆಲ್ಲ ಕೊಡುವಷ್ಟು ಬೆಳೆಯೋದಲ್ಲ. ಆ ಪಾಲಕ್ ಸೊಪ್ಪನ್ನ ತಂದಿದ್ದೆ. ಆ ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ನಾನು ಇವತ್ತು ರೈಸ್ ಐಟಮ್ ಅನ್ನ ಮಾಡ್ತಾ ಇರುವಂತದ್ದು. ಇದನ್ನ ನಾನು ಸ್ವಲ್ಪವನ್ನ ತೊಳೆದು ಕತ್ತರಿಸಿಟ್ಕೊಂಡಿದ್ದೀನಿ ನೋಡಿ. ಈಗ ಬೆಣ್ಣೆ ಕರಗ್ತಾ ಇದೆ, ಬೆಣ್ಣೆ ಮತ್ತೆ ಎಣ್ಣೆ. ಇದಕ್ಕೆ ಮಸಾಲೆಗೆ ನಾನು ಸ್ವಲ್ಪ ಜೀರಿಗೆ, ಅಂದ್ರೆ ಇದು ಮಸಾಲೆ ರುಬ್ಬೋಕೆ ತಗೊಳ್ತಾ ಇದ್ದೀನಿ, ಸ್ವಲ್ಪ ತಗೊಳ್ತಾ ಇದ್ದೀನಿ. 1 ಲವಂಗ ಹಾಕ್ತೀನಿ. ಹಾಗೆ ಪರಿಮಳಕ್ಕೆ ನಾನಿಲ್ಲಿ ಸ್ವಲ್ಪ ಬಡೆ ಸೊಪ್ಪು ಅಂತೀವಲ್ಲ ಅದನ್ನ ತಗೊಂಡಿದ್ದೀನಿ. ಸೋಂಪು ಅಂತಾರೆ. ಅದನ್ನ ಹಾಕ್ಬಿಟ್ಟು ಮತ್ತೊಂಚೂರು ಚಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಮಸಾಲೆಗೆ ಆಮೇಲೆ ಒಗ್ಗರಣೆ ಹಾಕೋತೀನಿ. ಇದು ನಮ್ಮನೆಯಲ್ಲಿ ಬೆಳೆದಂತ ದಾಲ್ಚಿನ್ನಿ ಎಲೆ ಅಥವಾ ಪಲಾವ್ ಎಲೆ. ಇದು ತುಂಬಾ ಪರಿಮಳ ಇರುವಂತದ್ದು, ಆದ್ರೆ ಸಿಹಿ ಇರುವಂತ ದಾಲ್ಚಿನ್ನಿ ಎಲೆ ಅಲ್ಲ. ಇದರಲ್ಲಿ 2 ರೀತಿಯಾದ ಇರುತ್ತೆ. ಸ್ವಲ್ಪ ಸಿಹಿ ಆಗಿರುವಂತ ಎಲೆ. ನಾವು ಚಿಕ್ಕವರಿರುವಾಗ ಈ ಎಲೆಯನ್ನ ನಮ್ಮ ತಾಯಿ ಮನೆಯಲ್ಲಿ ಸೊಪ್ಪಿನ ಹೊರೆ ತರುವವರು ತಗೋಬರ್ತಿದ್ರು, ಅದನ್ನ ತಿಂತಿದ್ವಿ. ಅದು ಸಿಹಿ ಆಗಿರುತ್ತಿತ್ತು. ಇದು ಸಿಹಿ ಇರೋಲ್ಲ, ಸ್ವಲ್ಪ ಚಪ್ಪೆ ಇದೆ. ಆ ಪಲಾವ್ ಎಲೆಯನ್ನ ಆಮೇಲೆ ಬಳಸ್ತೀನಿ. ಇದಿಷ್ಟು ಹಾಕೊಂಡು ಇದಕ್ಕೆ ನಾನು ಪಾಲಕ್ ಸೊಪ್ಪನ್ನ ಹಾಕೊಳ್ತೀನಿ. ಪಾಲಕ್ ಸೊಪ್ಪನ್ನ ಈ ರೀತಿಯಾಗಿ ಸ್ವಲ್ಪ ಕತ್ತರಿಸಿ ಬಿಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಈ ಪಾಲಕ್ ಸೊಪ್ಪನ್ನ ಹುರ್ಕೋಬೇಕು. ನೀವು ಎಣ್ಣೆ ಅಥವಾ ಬೆಣ್ಣೆಯನ್ನ ಕಡಿಮೆ ಬಳಸೋರಾದ್ರೆ ಕಡಿಮೆಯಲ್ಲೇ ಮಾಡ್ಕೋಬಹುದು. ನಾನಿಲ್ಲಿ ಇದು ಹುರಿಯೋಕ್ಕೆ ಸ್ವಲ್ಪ ಮತ್ತು ಆಮೇಲೆ ಮಸಾಲೆ ಕೂಡಿಸೋವಾಗ ಸ್ವಲ್ಪ ಹಾಕ್ಕೊಳ್ತೀನಿ.
ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ನಾನು ಹಿಂದಿನ ಲೈವ್ ಅಡುಗೆಯಲ್ಲಿ ಅಮೂಲ್ ಪ್ರಾಡಕ್ಟನ್ನು ಉಪಯೋಗಿಸಿ ಚಕ್ಕುಲಿ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಜನರು ಅದನ್ನು ಮಾಡಿ ನೋಡಿದಾರಂತೆ. ಕೆಲವರು ಮೆಸೇಜ್ನಲ್ಲಿ ತಿಳಿಸಿದ್ದಾರೆ, ತುಂಬ ಚೆನ್ನಾಗಿತ್ತು, ನಾನು ಮಾಡಿದ್ದೀನಿ, ಚೆನ್ನಾಗಿದೆ ಅಥವಾ ಮಾಡ್ತೀನಿ ಅಂತ ತುಂಬ ಮಂದಿ ಹೇಳಿದರು. ಈ ರೀತಿಯಾಗಿ ಲೈವ್ ಅಡುಗೆಯಲ್ಲಿ ತೋರಿಸಿದ್ರೆ ನಾವು ಯಾವುದೇ ಅಡುಗೆ ಕೆಟ್ಟದಿದ್ರೂ ಗೊತ್ತಾಗತ್ತೆ, ಚೆನ್ನಾಗಿದ್ರೂ ಗೊತ್ತಾಗತ್ತೆ. ಅಂದರೆ ಇದರಲ್ಲಿ ಏನು ರೀಮಿಕ್ಸ್ ಮಾಡೋಕ್ಕೆಲ್ಲ ಆಗೋಲ್ಲ. ಚೆನ್ನಾಗಿರೋ ಅಡುಗೆ ಆದ್ರೂ ಮಾತ್ರ ನಮಗೆ ಗೊತ್ತಾಗತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೂ ನಾವಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ. ಎಲ್ಲ ಅಡುಗೆನೂ ಸರಿ ಬರುತ್ತೆ ಅಂತ ಇರೋದಿಲ್ಲ. ನೋಡಿ, ಈ ರೀತಿ ಹಸಿ ವಾಸನೆ ಹೋಗೋ ತನಕ ನಾವು ಹುರ್ಕೋಬೇಕು. ಆಮೇಲೆ ಈ ಮಸಾಲೆಯನ್ನು ಸ್ವಲ್ಪ ಹುರಿಲಿಕ್ಕಿರುತ್ತೆ. ನೋಡಿ, ನಾವು ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಬೇಕೋ ಅಷ್ಟೇ ಮಸಾಲೆಯನ್ನು ಹುರಿದ ಎಣ್ಣೆ ಅಥವಾ ಬೆಣ್ಣೆಯನ್ನು ಉಪಯೋಗಿಸ್ಕೋಬಹುದು. ಸ್ವಲ್ಪ ಹಸಿ ವಾಸನೆ ಹೋಗಲಿ. ಇದನ್ನು ಸ್ವಲ್ಪ ಆರಿದ ಮೇಲೆ ರುಬ್ಬಬೇಕು. ನಾನು ಆದರೆ ಈಗ ಟೈಮ್ ತುಂಬ ಆಗಿಬಿಡುತ್ತೆ ಅಂತ ಒಂದ್ಸಲ ಬಿಸಿ ಇರೋದನ್ನೇ ತಗೋತೀನಿ. ಬಿಸಿ ಇರುವಾಗಲೇ ರುಬ್ಬಿದ್ರೆ ಮಿಕ್ಸಿ ಹಾಳಾಗೋ ಸಂಭವ ಇರುತ್ತೆ. ನೋಡಿ, ಗಡಿಬಿಡಿಯಲ್ಲಿ ಮಾತಾಡುವಾಗ, ಲೈವ್ನಲ್ಲಿ ಮಾತಾಡುವಾಗ ನಮ್ಮ ಅಕ್ಷರ ಎಲ್ಲ ಹೆಚ್ಚು ಕಡಿಮೆ ಬರುತ್ತೆ. ಎಷ್ಟೇ ಧೈರ್ಯ ಅಥವಾ ಇದಿದ್ರೂ ನಾವು ಇನ್ಸ್ಟೆಂಟ್ ಆಗಿ ಮಾಡುವಂಥದ್ದು. ಇದು ಆಶು ಭಾಷಣ ಇದ್ದಂಗೆ ಆಶು ಮಾತುಕತೆ ಇರುತ್ತೆ. ಇದನ್ನು ಒಂಚೂರು ಆರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಉರಿಯನ್ನು ಆರಿಸ್ಕೊತೀನಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಕೋಬಹುದು. ಆದರೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ತಾ ಇಲ್ಲ. ಖಾರಕ್ಕಾಗಿ ನಾನಿಲ್ಲಿ ನಮ್ಮ ಊರಿನಲ್ಲಿ ಬೆಳೆಯುವಂಥ ಸೂಜಿ ಮೆಣಸನ್ನು ಉಪಯೋಗಿಸ್ಕೊಂಡಿದ್ದೀನಿ. ಇದನ್ನು ಹುರ್ಕೊಂಡ್ರೂ ಚೆನ್ನಾಗಿರುತ್ತೆ. ಆದರೆ ನಾನು ಹಾಗೆ ಹಸಿದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಆರಿದ್ರೆ ಮಿಕ್ಸಿ ಅಷ್ಟು ಹಾಳಾಗೋದಿಲ್ಲ ಅಂತಾರೆ. ಇದಕ್ಕೆ ನಾನು ಖಾರಕ್ಕಾಗಿ ಈ ಸೂಜಿ ಮೆಣಸನ್ನು ತಗೊಂಡಿದ್ದೀನಿ. ಇದ್ರ ಬದಲು ಹಸಿ ಮೆಣಸನ್ನು ಹಾಕೋಬಹುದು. ಈ ಸೂಜಿ ಮೆಣಸಿನ ವಿಶೇಷತೆ ಅಂದ್ರೆ ಇದು ಶರೀರಕ್ಕೆ ಉಷ್ಣ ಆಗೋದಿಲ್ಲ. ಕೆಲವರಿಗೆ ಹಸಿ ಮೆಣಸನ್ನ ತಿಂದ್ರೆ ಹೊಟ್ಟೆ ಉರಿ, ಸಂಕಟ ಎಲ್ಲ ಇರುತ್ತೆ. ಆದ್ರೆ ಇದನ್ನು ತಿನ್ನೋದ್ರಿಂದ ಅದು ಯಾವುದೇ ಪರಿಣಾಮ ಇರೋದಿಲ್ಲ. ನಾನು ಹಿಂದಿನ ಕೆಲವೊಂದ್ಸಲ ಹೇಳಿದ್ದೀನಿ. ಈ ಸೂಜಿ ಮೆಣಸು ಮಾರುಕಟ್ಟೆಯಲ್ಲಿ ತುಂಬಾ ಬೆಲೆ ಇದೆ. ನಮಗೆ ಬ್ಯಾಡಗಿ ಮೆಣಸು ಇದೆಲ್ಲ ಒಂದು 300-400 ರೂಪಾಯಿ ಸಿಕ್ಕಿದೆ. ಇದು 1000 ರೂಪಾಯಿ ಚಿಲ್ಲರೆ ಇದೆ ಇದು ಕೆಜಿಗೆ. ಇದು ಒಣಗಿದ್ದೇ ಸಿಗುತ್ತೆ, ಮಾರುಕಟ್ಟೆಯಲ್ಲೆಲ್ಲ ಸಿಗುತ್ತೆ. ಹಳ್ಳಿ ಕಡೆ ಎಲ್ಲ ಇದಿರುತ್ತೆ. ಇದು ತುಂಬಾ ಖಾರ ಇರುತ್ತೆ. ನೋಡೋಕೆ ಚಿಕ್ಕದಾಗಿದ್ರು ಖಾರ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಖಾರ ಅಂದ್ರೆ ಸೊಪ್ಪಿನ ಜೊತೆ ಖಾರ ಜಾಸ್ತಿ ಬೇಕು ಅಂತ ಈ ರೀತಿ ಸ್ವಲ್ಪ ಇದನ್ನ ಹಾಕಿದ್ದೀನಿ. ಇದಕ್ಕೆ ಮೊಸರು ಹಾಕೋ ತಿನ್ನೋದಾದ್ರೆ ಹುಳಿ ಹಾಕಬೇಕು ಅಂತಿಲ್ಲ. ಆದ್ರೆ ನಾನು ಎರಡೂ ರೀತಿ ಇರ್ಲಿ ಅಂತ ಇದನ್ನ, ನಮ್ಮಲ್ಲಿ ಯಾವುದೇ ರೈಸ್ ಐಟಮ್ ತಿನ್ನುವಾಗ ಕೊನೆಯಲ್ಲಿ ಮೊಸರನ್ನ ಏನಾದ್ರೂ ಬೇಕಾಗತ್ತೆ. ಇದ್ರ ಜೊತೆ ಮೊಸರನ್ನು ಹಾಕೋ ತಿನ್ಕೋಬಹುದು. ನಾನು ಎರಡಕ್ಕೂ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕ್ತೀನಿ, ಇಲ್ಲಾಂದ್ರೆ ಘಾಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಮೇಲೆ ಹಾಕ್ತೀನಿ. ಇದು ಸ್ವಲ್ಪ ಆರ್ಬೇಕು. ಮಿಕ್ಸಿ ಏನಾಗುತ್ತೆ ಗೊತ್ತಿಲ್ಲ. ಹಾಕ್ತೀನಿ ಈಗ ಮಿಕ್ಸಿಗೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಬೇರೆ ರೀತಿ. ಇದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ನಾರ್ಮಲ್ ಆಗಿ ನಾವು ಆರೋಗ್ಯಕರವಾಗಿ ಅನ್ಬೇಕು. ನಮ್ಮಲ್ಲಿ ಹಬ್ಬ ಹುಣ್ಣಿಮೆಯಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ. ಅಂಥದ್ದಿಷ್ಟೆಲ್ಲ ಮಾಡ್ಕೊಳ್ಳೋಕೆ ಅಂದ್ರೆ ಮತ್ತೆ ಮಕ್ಕಳಿಗೆ ಟಿಫಿನಿಗೆ ಏನಾದ್ರೂ ಒಂದು ರೈಸ್ ಐಟಮ್ ಇರಬೇಕಾಗತ್ತೆ. ದಿಢೀರಂತ ಮಾಡಬಹುದು. ಯಾವುದೇ ಮಸಾಲೆಯನ್ನ ತುಂಬಾ ತಯಾರಿಸ್ಕೋಬೇಕು ಅಂತ ಇರೋದಿಲ್ಲ. ಈಗ ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಮಸಾಲೆ ನುಣ್ಣಗಾದ್ರೂ ಚೆನ್ನಾಗಿರುತ್ತೆ, ನುಣ್ಣಗಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ತರಿ ತರಿಯಾಗಿದ್ರು ಏನಾಗೋಲ್ಲ, ಯಾಕೆಂದ್ರೆ ನಾವು ಮಸಾಲೆಯನ್ನ ಇದಕ್ಕೆ ಜೊತೆಗೆ ಮಿಕ್ಸ್ ಮಾಡೋದಿರುತ್ತೆ.
ಹಾಗೆ ಇದೇ ಬಾಣಲೆಗೆ ನಾನಿಲ್ಲಿ ಇನ್ನೊಮ್ಮೆ ಸ್ವಲ್ಪ ಎಣ್ಣೆಯನ್ನು ಹಾಕೋತೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ. ಇದಕ್ಕೆ ರೈಸ್ ಐಟಮ್ಗೆ ಯಾವಾಗಲೂ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಜಾಸ್ತಿ ಇದ್ರೇನೆ ಚೆನ್ನಾಗಿ ಬರೋದು. ಶುಭ ಅವರು ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು. ಶುಭ ಅವರು ಒಮ್ಮೆ ಅಮೂಲ್ ಲೈವ್ ಅಲ್ಲಿ ಅಡುಗೆ ಮಾಡಿದ್ರು, ಅದನ್ನ ರುಚಿಯನ್ನ ನಾನು ಅವ್ರು ನಮ್ಮ ಮನೆಗೆ ತಂದುಕೊಟ್ಟಿದ್ದಕ್ಕೆ ರುಚಿ ನೋಡಿದ್ದೆ. ಅವರು ಅಡುಗೆಯಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಕೆಲಸಕ್ಕೆ ಹೋಗ್ಕೊಂಡು ಅಡುಗೆಯನ್ನೆಲ್ಲ ರುಚಿಯಾಗಿ ಮಾಡ್ತಾರೆ. ಥ್ಯಾಂಕ್ ಯು ಶುಭ. ನೋಡಿ ಇದು ಬಿಸಿಯಾಗಿ ಬಂದಿದೆ, ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೋತೀನಿ. ಜೀರಿಗೆ ಯಾವುದೇ ಅಡುಗೆಗೆ ತುಂಬ ರುಚಿಯನ್ನ ಕೊಡುತ್ತೆ. ಹಾಗೇನೆ ನಾನು ಮತ್ತೆ ಮಸಾಲೆಗೆ ಮತ್ತೆ ಏನು ಹಾಕೊಳ್ಳೋದಿಲ್ಲ. ಇದು ನಾನು ಹೇಳಿದ್ನಲ್ಲ ದಾಲ್ಚಿನ್ನಿ ಎಲೆ ಅಂತೀವಲ್ಲ, ಅದನ್ನ ಸ್ವಲ್ಪ ಹಾಕ್ತೀನಿ. ಇದು ಬೇರೆ ರುಚಿಯನ್ನ ಕೊಡುತ್ತೆ. ಇದು ನಾವು ಅದೇ ನಮ್ಮೂರು ಕರ್ಕಿಗೆ ಹೋದಾಗ ಕರ್ಕಿ ಮನೆಯಲ್ಲಿ ಮರ ಇದೆ, ಹಸಿ ಎಲೆಯನ್ನೇ ತಂದಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇದಕ್ಕೆ ಜೊತೆಗೆ ಇದೊಂದು ಪರಿಮಳಕ್ಕೆ ಇನ್ನೊಂಚೂರು ಹಾಕ್ತೀನಿ. ಇದಕ್ಕೆ ಸಣ್ಣಕ್ಕಿ ಎಲೆ ಅಂತೀವಿ, ಪಾಂಡನ್ ಲೀವ್ಸ್ ಅಂತ ಹೇಳ್ತಾರೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರಿದೆ ಇದಕ್ಕೆ. ಇದು ಸಣ್ಣಕ್ಕಿ ಪರಿಮಳ ಇದೆ, ತುಂಬಾ ಪರಿಮಳ ಇರುತ್ತೆ. ನಾವು ನಮ್ಮೂರಿನಲ್ಲಿ ವಿಶೇಷವಾಗಿ ಮಾಡುವಂತ ಕೇಸರಿ ಬಾತಿಗೆಲ್ಲ ಇದನ್ನ ಹಾಕ್ತಿವಿ. ಅಂದ್ರೆ ಸಣ್ಣಕ್ಕಿ ಇಲ್ಲ ಅಂದ್ರೆ ಇದನ್ನ ಹಾಕ್ತಿವಿ, ಪಾಯಸಕ್ಕೆ ಹಾಕ್ಬಹುದು, ಒಂಥರ ಪರಿಮಳ ಇರುತ್ತೆ. ಇದನ್ನ ಒಂಚೂರು ಘಮಕ್ಕೆ ಹಾಕ್ತೀನಿ. ಇದನ್ನ ಸ್ವೀಟ್ಗೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಹಸಿ ಬಟಾಣಿಯನ್ನ ಫ್ರೀಜರ್ನಲ್ಲಿ ಇಟ್ಟಿದ್ದನ್ನ ತೊಳೆದಿಟ್ಟು ಹಾಕ್ತಾ ಇದ್ದೀನಿ. ಬೆಣ್ಣೆಗೆ ಯಾವುದೇ ಈ ರೀತಿ ನಾವು ಸಾಮಾನು ಹಾಕಿದಾಗ ಬೆಣ್ಣೆ ತುಪ್ಪಕ್ಕೆ ಹಾಕಿದಾಗ ಹೊಗೆ ಜಾಸ್ತಿ ಬರುತ್ತೆ. ಇದು ಈ ಸಣ್ಣಕ್ಕಿ ಎಲೆ ಹಾಕಿದ್ದಕ್ಕೆ ಮಸಾಲೆ ನಾನು ಯಾವುದೇ ಹಾಕದೇ ಇದ್ರೂ ತುಂಬಾ ಪರಿಮಳ ಬರ್ತಾ ಇದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಯಾವುದು ಬೇಡ, ಅಂದ್ರೆ ಕಡಿಮೆ ಸಾಮಗ್ರಿಯಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹಾಗೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ನಾವು ಪಾಲಕ್ ಪೇಸ್ಟ್ ಎಷ್ಟು ಇರುತ್ತೋ ಅದ್ರ ತಕ್ಕನಾಗಿ ಉಪ್ಪು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಸ್ವಲ್ಪ ಹಸಿ ಬಟಾಣಿ ಬೆಂದು ಬರಲಿ. ಇದಕ್ಕೆ ನಾವು ಪಾಲಕ್ ಸೊಪ್ಪನ್ನು ಪೇಸ್ಟ್ ಹಾಕಿ ಇದಕ್ಕೆ ನೀವು ಯಾವುದೇ ಕಾಳನ್ನು ನೆನೆಸ್ಕೊಂಡು ಹಾಕೋಬಹುದು. ಅದನ್ನೆಲ್ಲ ಡೈರೆಕ್ಟ್ ಆಗಿ ಕುಕ್ಕರ್ನಲ್ಲೂ ಮಾಡಿದ್ರೆ ಒಂದು ರೀತಿ ರುಚಿ, ಈ ರೀತಿ ಚಿತ್ರಾನ್ನ ತರ ಮಾಡಿದ್ರು ಇನ್ನೊಂದು ರೀತಿ ರುಚಿ. ನಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ಮಾಡಬಹುದು. ಇದನ್ನು ಹಾಕೊಂಡಿರೋಣ. ಪಾಲಕ್ ಸೊಪ್ಪಿನಲ್ಲಿ ಐರನ್ ಕಂಟೆಂಟ್ ತುಂಬಾ ಇದೆ. ಅದರಲ್ಲೂ ನಾವು ಮನೆಯಲ್ಲಿ ಬೆಳೆದಿದ್ದು ಅಥವಾ ಈ ಸಾವಯವ ರೀತಿಯಲ್ಲಿ ಬೆಳೆದಿದ್ದು ಇಂಥದ್ದೆಲ್ಲ ತುಂಬಾ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ನಾನು ಅದಂಟನ್ನು ಹಾಕಿರೋದ್ರಿಂದ ಸ್ವಲ್ಪ ನಾರಿದೆ, ಆದರೆ ಈ ನಾರಿನಂಶ ತುಂಬಾ ಒಳ್ಳೆಯದಾಗೇ ಇರುತ್ತೆ. ಬಾಯಿಗೆ ಸಿಕ್ಕಿದ್ರೆ ಮಾತ್ರ ತೆಗೆದಿಟ್ಕೊಂಡ್ರಾಯ್ತು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಇದೆಲ್ಲ ಮಸಾಲೆ ಸಾಮಗ್ರಿ ಮಿಕ್ಸ್ ಆಗಲಿ. ಅರ್ಧ ಪಾಲಕ್ ಬೆಂದಿದೆ, ಆದ್ರೂ ಈ ಮಸಾಲೆಯಲ್ಲಿ ಇನ್ನೊಮ್ಮೆ ಹುರಿದ್ರೆ ಬೇರೆ ರೀತಿಯ ರುಚಿಯನ್ನ ಕೊಡುತ್ತೆ. ನೋಡಿ, ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇದ್ರೂ ನಾನು ಈ ಸಣ್ಣಕ್ಕಿ ಎಲೆ ಹಾಕಿದ್ದು ಮತ್ತು ಈ ದಾಲ್ಚಿನ್ನಿ ಎಲೆ ಹಾಕಿದ್ದಕ್ಕೆ ಪರಿಮಳ ಬೇರೆ ರೀತಿ ಇರುತ್ತೆ. ಉಷಾವಿ ಭಟ್ ಅವ್ರಿಗೂ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು. ಇವರು ತುಂಬಾ ಸಲ ಅಮೂಲ್ ಕನ್ನಡ ಪೇಜ್ನಲ್ಲಿ ಲೈವ್ ಅಡುಗೆಯನ್ನ ಮಾಡಿದ್ದಾರೆ. ನಾನಿವತ್ತು ನನಗಾಗಿ ಏನಾದರೂ ಅಡುಗೆ ಮಾಡಬೇಕು ಅಂತ ದಿಢೀರ್ ಅಂತ ಮಾಡಿ ಇದನ್ನ ಮಾಡೋಣ ಅಂತೇಳಿ ಈ ಪೋಸ್ಟ್ ಅನ್ನ ಹಾಕಿದ್ದೆ. ಹಾಗೆ ಪುಷ್ಪಲತಾ ಶೇಟ್ ಅವರು ನೋಡ್ತಾ ಇದ್ದಾರೆ. ಇವರೆಲ್ಲ ತುಂಬಾ ಅಡುಗೆಯಲ್ಲಿ ಎಕ್ಸ್ಪರ್ಟ್ ಇದ್ದವರು.
ಅಂದ್ರೆ ನಾವು ಇಲ್ಲಿ ತುಂಬಾ ಬೆಂಗಳೂರಿನಲ್ಲಿ ಇರೋದ್ರಿಂದ ನಮ್ಗೆ ಇಲ್ಲಿ ತುಂಬಾ ಅಡುಗೆ ಕಾರ್ಯಕ್ರಮಕ್ಕೆ ಹೋಗೋಕೆ ಅಥವಾ ನಮ್ಗೆ ಭಾಗವಹಿಸೋಕೆ ನೋಡೋಕೆ ಹೋಗೋಕೆ ಎಲ್ಲ ತುಂಬಾ ಅವಕಾಶ ಇರೋದ್ರಿಂದ ನಾವು ಇಲ್ಲೆಲ್ಲ ಹೋಗಿ ತುಂಬಾ ಮಂದಿ ಫ್ರೆಂಡ್ಸ್ ಇದೀವಿ. ಎಲ್ರೂ ನಾವು ಒಬ್ರಿಗೊಬ್ರಿಗೆ ಮಾತಾಡ್ಕೋತಾ ಇದು ಮಾಡ್ತಾ ಅದರಲ್ಲಿ ವಯಸ್ಸಿನ ಭೇದ ಇಲ್ಲ, ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೀವಿ. ನೆಕ್ಸ್ಟ್ ಉಷಾ ಅವರು ಬರ್ತಾರಂತೆ, ನೋಡೋಣ ಅವ್ರು ಯಾವ ಐಟಮ್ ಮಾಡ್ತಾರಂತ. ಒಂದ್ ವೇಳೆ ನಾವು ಇಲ್ಲಿ ಲೈವ್ ಅಲ್ಲಿ ನೋಡ್ಲಿಲ್ಲ ಅಂದ್ರೂ ಆಮೇಲೂ ನೋಡೋಕ್ಕಾಗತ್ತೆ ಅಮೂಲ್ ಕನ್ನಡ ಪೇಜ್ ನಲ್ಲಿ. ನಾವು ದಿನಾಲೂ ಅಡುಗೆಗೆ ಯಾವ್ದಾದ್ರು ಬಳಸ್ತಾ ಇರ್ತೀವಿ. ಅದರಲ್ಲಿ ನಾವು ಈ ಅಮೂಲ್ ಪ್ರಾಡಕ್ಟ್ ಅನ್ನು ಉಪಯೋಗಿಸಿ ಲೈವ್ ಅಡುಗೆಯಲ್ಲಿ ತೋರಿಸ್ತಾ ಇರುವಂತದ್ದು. ನಾವು ಅಡುಗೆಗೆ ತುಂಬಾ ರೀತಿಯ ಸಾಮಗ್ರಿಗಳನ್ನ ತಗೋಬೇಕಾಗತ್ತೆ. ನೋಡಿ ಈಗ ಇದ ಬೆಂದು ಬಂದಿದೆ, ಯಾಕೆಂದ್ರೆ ಸ್ವಲ್ಪ ಎಣ್ಣೆ ಬೆಣ್ಣೆ ಎಲ್ಲ ಹೊರಗಡೆ ಬಿಟ್ಕೊಳ್ತಾ ಇದೆ. ಈಗ ಇದಕ್ಕೆ ಆರಿರೋ ಅನ್ನವನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ತುಂಬಾ ಉದುರಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮಲ್ಲಿ ತುಂಬಾ ಉದುರು ಬೇಕಂತೇನಿಲ್ಲ. ಇದಕ್ಕೆ ಹಿಡಿಯುವಷ್ಟು ಈ ಪಾಲಕ್ ಸೊಪ್ಪು ಎಷ್ಟಿರುತ್ತೋ ಅದಕ್ಕೆ ಹಿಡಿಯುವಷ್ಟು ಅನ್ನ ಹಾಕೊಂಡ್ರೆ ಆಯ್ತು. ಇಲ್ಲಾಂದ್ರೆ ಮಸಾಲೆ ಕಡಿಮೆ ಆಗ್ಬಿಡುತ್ತೆ. ಇದಿಷ್ಟ ಅನ್ನ ಹಿಡಿಯುತ್ತೆ. ಇದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಪಾಲಕ್ ರೈಸ್ ರೆಡಿ ಆಗಿರುತ್ತೆ. ಇದರಲ್ಲಿ ತುಂಬಾ ರೀತಿಯಲ್ಲಿ ಮಾಡ್ತಾರೆ. ನಾನು ನನಗೆ ತಿಳಿದಿರೋ ರೀತಿಯಲ್ಲಿ ಪಾಲಕ್ ರೈಸ್ ಅನ್ನ ಮಾಡಿದ್ದೀನಿ. ಹೇಳಿದ್ನಲ್ಲ, ಅದೇ ಆರ್ಗ್ಯಾನಿಕ್ ಪಾಲಕ್ ಆಗಿರೋದ್ರಿಂದ ನಾನು ಈ ರೀತಿಯಾಗಿ ನಾರ್ಮಲ್ ಮಸಾಲೆಯನ್ನು ಉಪಯೋಗಿಸಿ ಮಾಡಿದ್ದೀನಿ. ಇದಕ್ಕೆ ತುಂಬಾ ಮಸಾಲೆಯನ್ನು ಹಾಕಿ ಮಾಡಬಹುದು. ನಾನು ಮನೆಯಲ್ಲಿ ಇರೋ ಸಾಮಗ್ರಿಯನ್ನಷ್ಟೇ ಉಪಯೋಗಿಸಿ ಯಾವಾಗ್ಲೂ ಮಾಡೋದು ಅಡುಗೆಯನ್ನ. ಯಾಕೆಂದ್ರೆ ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುವಂತ ಅಡುಗೆನ ಮಾಡೋದು. ನಮ್ಮಲ್ಲಂತೂ ಯಾವಾಗ್ಲೂ ಖಾರ ಕಡಿಮೆ ತಿನ್ನೋದು. ನಮ್ಮ ಹವ್ಯಕರಲ್ಲಿ ಏನಿದ್ರು ಹಸಿ ತಂಬಳಿ ಇಂಥದ್ದೇ ತಿನ್ನೋದು ಜಾಸ್ತಿ. ಆದ್ರೆ ಈಗ ರೈಸ್ ಐಟಮ್ ಇದ್ರೆ ತುಂಬಾ ರುಚಿ ಕೊಡುತ್ತೆ ಅಂತೇಳಿ ಈಗೀಗ ಅಂದ್ರೆ ಇತ್ತೀಚೆಗೆ, ನಾವು ಬಾಲ್ಯದಲ್ಲೆಲ್ಲ ಇದನ್ನೆಲ್ಲ ನೋಡೇ ಇರ್ಲಿಲ್ಲ. ಆಮೇಲೆ ನಾವು ಈಗ ಮದುವೆ ಆಯ್ಕೊ ಬಂದ್ಮೇಲೆ ಈ ರೀತಿ ರೈಸ್ ಐಟಮ್, ನಾವಂದ್ರೆ ಹೊರಗಡೆ ಎಲ್ಲ ಹೋಗಿರ್ತೀವಲ್ಲ, ಎಲ್ಲ ಕಡೆ ಆಹಾರವನ್ನ ತಿಂದಿರ್ತೀವಲ್ಲ, ಹಾಗಾಗಿ ನಮ್ಮಲ್ಲಿ ಇಲ್ಲಾಂದ್ರೆ ಚಿತ್ರಾನ್ನ ಬಿಟ್ರೆ ಬೇರೆ ರೈಸ್ ಐಟಮ್ ಕಡಿಮೆ ಇತ್ತು. ಈಗ ಬೇರೆ ಬೇರೆ ರೀತಿ ರೈಸ್ ಮಾಡೋಕೆಲ್ಲ ಅವಕಾಶ ಇದೆ. ಇದ್ರ ಜೊತೆಗೆ ಪನ್ನೀರ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ನೋಡಿ ಹಸಿರಾಗಿರೋದು ಇದು ಮೊಬೈಲ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣೋಲ್ಲ. ಇದು ಈಗ ರೆಡಿ ಆಗಿದೆ. ನಾನು ಉರಿಯನ್ನ ಆರಿಸಿದ್ದೀನಿ. ಇದನ್ನ ಸರ್ವ್ ಮಾಡೋಕೆ ನಾನು ಮೊಸರು ಜೊತೆಗೂ ತಿನ್ಬೋದು ಅಂತ ಅಮೂಲ್ ಮೊಸರನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಇದೊಂದು ಪ್ರಯೋಗ ಮಾಡ್ತಾ ಇದ್ದೀನಿ. ಅನ್ನ ಹಾಕ್ಕೊಂಡು ಮೇಲ್ಗಡೆ ನಾವು ಏನಾದರೂ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಬೌಲಿಗೆ ಒಂದು ಚಿಕ್ಕ ಬೌಲನ್ನು ಇಟ್ಕೊಂಡು ನಮ್ಮಲ್ಲಿ ಮೊದಲೇ ಹೇಳಿದಾಗೆ ಏನಾದರೂ ಹಬ್ಬ ಇದ್ದಾಗ, ಗಣೇಶನ ಹಬ್ಬ, ನವರಾತ್ರಿ ಇತ್ಯಾದಿಗಳಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿಯನ್ನ ತಿನ್ನೋದಿಲ್ಲ. ಅಂತ ಸಮಯದಲ್ಲೆಲ್ಲ ಇಂಥ ಪಾಲಕ್ ರೈಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಿತ್ರಾನ್ನ ಯಾವಾಗಲೂ ಮಾಡ್ತೀವಿ. ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಆರೋಗ್ಯಕರವಾಗೂ ಇರುತ್ತೆ. ಈ ರೀತಿ ಅಮೂಲ್ ಸೋನಾ ಮಸೂರಿಯಿಂದ ನಾನು ಪರಿಮಳಯುಕ್ತವಾದದ್ದು ಮಾಡಿದ್ದೀನಿ. ಯಾಕೆಂದ್ರೆ ನಾನು ಅದೇ ಮೊದಲೇ ಹೇಳಿದಂಗೆ ಆ ಪಾಂಡನ್ ಲೀವ್ಸ್ ಅಥವಾ ಇದ್ರ ಮಾಡಿದ್ದೀನಲ್ಲ, ಹಾಗಾಗಿ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒತ್ತಿದ್ದು ಸರಿಯಾದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದನ್ನ ತೆಗೆದ್ರೆ ನಮಗಿಲ್ಲಿ ಏನನ್ನಾದ್ರೂ ಹಾಕೋಬಹುದು. ಇದನ್ನ ಹಾಗೇನೂ ತಿನ್ಬಹುದು, ಇಲ್ಲ ಅಂದ್ರೆ ಇದ್ರ ಜೊತೆಗೆ ಕರ್ಡನ್ನ ಹಾಕೊಂಡು ತಿನ್ನೋಕ್ಕಾಗುತ್ತೆ ಅಂತ ನಾನು ಇದ್ರ ಮಧ್ಯದಲ್ಲಿ ಅಲಂಕಾರಿಕವಾಗಿ ಮೊಸರನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲೇ ಹೇಳಿದಾಗೆ ನಮ್ಮಲ್ಲಿ ಏನಿದ್ರು ಮೊಸರನ್ನ ಅಥವಾ ಮಜ್ಜಿಗೆಯನ್ನ ಇಡ್ಲೇಬೇಕಾಗತ್ತೆ. ಈ ಪಾಲಕ್ ರೈಸ್ ಮಾಡಿದವಾಗ ಈ ಮೊಸರನ್ನ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಈ ಮೊಸರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಬಹುದು. ಆದ್ರೆ ನಾನು ಈರುಳ್ಳಿ ಬೆಳ್ಳುಳ್ಳಿಯನ್ನ ಉಪಯೋಗಿಸದೆ ಮಾಡ್ತಾ ಇರೋದ್ರಿಂದ ಇದನ್ನ ಕೊನೆಯಲ್ಲಿ ನಾವು ಮೊಸರು ಹಾಕೊಂಡು ತಿಂದ್ರೆ ಮೊಸರನ್ನ ತಿಂದ ಅನುಭವ ಇರುತ್ತೆ. ಇದು ಚೆನ್ನಾಗಿದೆ ಅನ್ಕೋತೀನಿ.
ಅಂದ್ರೆ ಈಗ ಊಟ ಮಾಡೋ ಸಮಯಕ್ಕೆ ಹಾಕೋತೇವಿ, ಯಾಕೆಂದ್ರೆ ಈಗ ರುಚಿ ನೋಡಕ್ಕೆ ಈಗ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ, ಮತ್ತೆ ಈಗ ತಿನ್ಕೊಂಡ್ರೆ ಅಂದ್ರೆ ವಿಡಿಯೋ ಮಾಡುವಾಗ ಸರಿ ಅನ್ಸೋಲ್ಲ. ಹಾಗಾಗಿ ನಾನು ಆಮೇಲೆ ರುಚಿ ಚೆನ್ನಾಗಿಯೇ ಇರುತ್ತೆ, ಯಾಕೆಂದ್ರೆ ನಾವು ತುಂಬಾ ಸಾಮಗ್ರಿಯನ್ನು ಉಪಯೋಗಿಸ್ತಾ ಇದ್ರು, ರುಚಿಕರವಾದ ಸಾಮಗ್ರಿಯನ್ನ ಹಾಕಿದೀವಿ. ಹಾಗಾಗಿ ಇದೊಂದು ಆರೋಗ್ಯಕರವಾದ ಅಡುಗೆಯನ್ನ ನಾನಿಲ್ಲಿ ಅಮೂಲ್ ಸಾಮಗ್ರಿಗಳನ್ನ ಉಪಯೋಗಿಸಿ ಈ ಪಾಲಕ್ ರೈಸ್ ಅನ್ನ ಮಾಡಿದ್ದೀನಿ. ನೀವು ಬೇರೆ ರೀತಿಯಲ್ಲಿ ಮಾಡಿದ್ರೆ ಹಂಚಿಕೊಳ್ಳಿ, ಯಾಕೆಂದ್ರೆ ನನಗೂ ಬೇರೆ ಬೇರೆ ಮೊದಲೇ ಹೇಳಿದಾಗೆ ನನ್ನೊಂದು ಯೂಟ್ಯೂಬ್ ಇದೆ ಅಂದಿದ್ನಲ್ಲ, ಅದರಲ್ಲಿ ಮಾಡಿ ತೋರ್ಸೋಕೆ ಅಥವಾ ಕಲಿಯೋಕೆಲ್ಲ ಅನುಕೂಲ ಆಗುತ್ತೆ. ಕಲಿಯೋಕೆ ವಯಸ್ಸಿನ ಮಿತಿ ಇರೋದಿಲ್ಲ, ಎಷ್ಟೇ ವಯಸ್ಸಾದ್ರೂ ಹೊಸ ಹೊಸ ಅಡುಗೆಯನ್ನ ಅಥವಾ ದಿನನಿತ್ಯ ಮಾಡೋದನ್ನೆಲ್ಲ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನಿಮ್ಮೆಲ್ಲರ ಅಭಿಪ್ರಾಯವೂ ಇರಲಿ, ಯಾವ ರೀತಿ ಮಾಡಬಹುದು ಅಂತ ಗೊತ್ತಿದ್ರೆ. ಹಾಗೆ ಇದೊಂದು ಅವಕಾಶಕ್ಕಾಗಿ ಅಮೂಲ್ ಕನ್ನಡ ಪೇಜ್ನವರಿಗೆ ನಾನು ಕೃತಜ್ಞತೆಯನ್ನ ತಿಳಿಸ್ತೀನಿ. ಇದಕ್ಕೆ ಈಗ ನನಗೆ ನಂದಿನಿ ಅವರು ನನಗೆ ಇದೊಂದು ಮಾಡೋಕೆ ಅವಕಾಶವನ್ನ ಹೇಳೋಕೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಒಂದು ಥ್ಯಾಂಕ್ಸ್ ಅನ್ನ ತಿಳಿಸ್ತಾ ನಾನು ಈ ಪಾಲಕ್ ರೈಸ್ ಮಾಡಿದ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಶುಭ ಮಧ್ಯಾಹ್ನ. ಧನ್ಯವಾದಗಳು.